ಕಾಂತಾರ ಚಾವುಂಡಿ ದೈವಕ್ಕೆ ಅಪಮಾನ. ದೈವವನ್ನ ಫೀಮೇಲ್ ಗೋಸ್ಟ್ ಎಂದ ಬಾಲಿವುಡ್ ನಟ. ರಣವೀರ್ ಸಿಂಗ್ ಅನುಕರಣೆಗೆ ಆಕ್ಷೇಪ ಎತ್ತದ ರಿಷಬ್ ಶೆಟ್ಟಿ ಮೌನಕ್ಕೆ ದೈವಾರಾಧಕರು ಕೆಂಡಾಮಂಡಲ. ನಟಿ ಆಶಿಕಾ ರಂಗನಾಥ್ ಸಂಬಂಧಿ ಸುಸೈಡ್. ಪ್ರಿಯಕರ ಲೈಂಗಿಕ ಕಿರುಕುಳಕ್ಕೆ ಬೇಸತ್ತು ಯುವತಿ ಆತ್ಮಹತ್ಯೆ. ಭೀಕರ ಅಪಘಾತಕ್ಕೆ ತಾಯಿ ಮಗ ಬಲಿ. ಮನೆ ಮುಂದೆ ಆಟವಾಡ್ತಿದ್ದ ಬಾಲಕನ ಮೇಲೆ ಹರಿದ ಕಾರು. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಕಾಂತಾರ ಚಾಪ್ಟರ್ 2 ರಿಲೀಸ್ ಆದ ಬಳಿಕ ಸಾಕಷ್ಟು ಮಂದಿ ತುಳುನಾಡಿನ ದೈವವನ್ನು ಅನುಕರಣೆ ಮಾಡಿ ಅಪಮಾನ ಮಾಡುತ್ತಿದ್ದಾರೆಂಬ ಆರೋಪ ಕೇಳಿಬಂದಿತ್ತು. ಈಗ ಮತ್ತೆ ತುಳುನಾಡಿನ ದೈವಕ್ಕೆ ಅಪಮಾನ ಮಾಡಿರುವುದು ಬೆಳಕಿಗೆ ಬಂದಿದೆ. ಗೋವಾದಲ್ಲಿ ನಡೆದ ಚಲನಚಿತ್ರೋತ್ಸವದಲ್ಲಿ ಬಾಲಿವುಡ್ನ ನಟ ರಣವೀರ್ ಸಿಂಗ್ ತುಳುನಾಡಿನ ದೈವಕ್ಕೆ ಅಪಮಾನವನ್ನ ಮಾಡಿದ್ದಾರೆ. ವೇದಿಕೆ ಮೇಲೆ ಕಾಂತಾರ ಚಿತ್ರದ ಚಾವುಂಡಿ ದೈವವನ್ನ ರಣವೀರ್ ಸಿಂಗ್ ಸ್ತ್ರೀ ದೆವ್ವ ಅಂಥೇಳಿ ಕರೆದಿದ್ದಾರೆ. ರಿಷಬ್ ಶೆಟ್ಟಿ ಎದುರಲ್ಲಿಯೇ ನಟನೆಯ ಅನುಕರಣೆ ಮಾಡುವ ಭರದಲ್ಲಿ ದೈವವನ್ನ ಫೀಮೇಲ್ ಘೋಸ್ಟ್ ಅಂತ ಕೂಡ ಗೇಲಿ ಮಾಡಿ ರಣವೀರ್ ಸಿಂಗ್ ವಿವಾದ ಸೃಷ್ಟಿಸಿದ್ದಾರೆ. ರಣವೀರ್ ಸಿಂಗ್ ಅನುಕರಣೆಗೆ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ. ಗೋವಾದಲ್ಲಿ ನಡೆದ ಚಲನಚಿತ್ರೋತ್ಸವದಲ್ಲಿ ಬಾಲಿವುಡ್ ನಟ ರಣವೀರ್ ಸಿಂಗ್ ಚಾಮುಂಡಿ ದೈವಕ್ಕೆ ಅಪಮಾನ ಮಾಡಿದ್ದಾರೆ. ವೇದಿಕೆ ಮೇಲೆ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಹೊಗಳುವ ಭರದಲ್ಲಿ ರಣವೀರ್ ಸಿಂಗ್ ದೈವಕ್ಕೆ ಅಪಮಾನ ಮಾಡಿದ್ದಾರೆ. ರಣವೀರ್ ಸಿಂಗ್ ಅನುಕರಣೆಗೆ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ. ಕಾರ್ಯಕ್ರಮ ನಡೆಯುವಾಗ ಮುಂದಿನ ಸಾಲಲ್ಲೇ ಕುಳಿತಿದ್ದ ರಿಷಬ್ ಶೆಟ್ಟಿ ರಣವೀರ್ ಸಿಂಗ್ ಅನುಕರಣೆಗೆ ಆಕ್ಷೇಪ ವ್ಯಕ್ತಪಡಿಸಲ್ಲ. ದೈವದ ಚಿತ್ರದ ಮೂಲಕವೇ ಅಂತಾರಾಷ್ಟ್ರೀಯ ಮನ್ನಣೆ ಪಡೆದ ರಿಷಬ್ ಶೆಟ್ಟಿ ರಣವೀರ್ ಸಿಂಗ್ ದೆವ್ವ ಎಂದಿದ್ದಕ್ಕೆ ಯಾವುದೇ ಪ್ರತಿಕ್ರಿಯೆ ನೀಡದಿರುವುದು ದೈವಾರಾಧಕರ ಕೆಂಗಣ್ಣಿಗೆ ಗುರಿಯಾಗುವಂತೆ ಮಾಡಿದೆ. ನಟ ರಣವೀರ್ ಸಿಂಗ್ ಕೂಡಲೇ ಕ್ಷಮೆ ಕೇಳಬೇಕು ಅಂತ ದೈವಾರಾಧಕ ಕಮಲಾಕ್ಷ ಗಂಧಕಾಡು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಲವೊಂದು ಸಂದರ್ಭಗಳಿಗೆ ಆ ದೈವಗಳ ಹೆಸರು ಹೇಳಬಾರದಂತ ಉಂಟು. ಇವರು ಪ್ರಚಾರಕ್ಕೆ ಬೇಕಾಗಿ ಈ ಇಂಥ ಒಂದು ಸನ್ನಿವೇಶವನ್ನು ಅಥವಾ ಒಂದು ಅನುಕರಣೆ ಮಾಡಿದ್ದಾರಾ ತಿಳಿಯಲಿಲ್ಲ. ಆದ್ದರಿಂದ ತುಳುನಾಡಿನ ದೈವಾರಾಧಕರಿಗೆ ತುಂಬ ಇದು ಬೇಸರ ಕೊಡುವಂತಹ ನೋವನ್ನು ಉಂಟು ಮಾಡುವಂಥ ಒಂದು ಸನ್ನಿವೇಶ ಅಲ್ಲಿ ಸೃಷ್ಟಿಯಾಗಿದೆ. ಆದ್ದರಿಂದ ಇವರನ್ನು ನಾವು ಖಂಡಿಸ್ತಾ ಇದ್ದೇವೆ. ಅದರಿಂದ ತುಳುನಾಡಿನ ದೈವಾರಾಧನೆ, ತುಳುನಾಡಿನ ಮಣ್ಣಿಗೆ ನೀವು ಶರಣಾಗತಿಗೆ ಆಗಬೇಕು. ಬೆಂಗಳೂರಿನಲ್ಲಿ ರಸ್ತೆ ಅಪಘಾತಕ್ಕೆ ತಾಯಿ ಮಗ ಇಬ್ಬರು ಬಲಿಯಾಗಿದ್ದಾರೆ. ಮೈಸೂರು ರೋಡ್ನಲ್ಲಿ ಘಟನೆ ನಡೆದಿದ್ದು ಬೈಕ್ಗೆ ಕಂಟೈನರ್ ಡಿಕ್ಕಿಯಾಗಿ ದುರಂತ ಸಂಭವಿಸಿದೆ. ಅಶ್ವಿನಿ, ಅಭಿಲಾಷ್ ಮೃತ ದುರ್ದೈವಿಗಳು. ಬೈಕ್ನಲ್ಲಿದ್ದ ತಾಯಿ ಮಗ ಇಬ್ಬರು ಕೂಡ ಹೆಲ್ಮೆಟ್ ಧರಿಸಿರಲಿಲ್ಲ. ಘಟನೆಯಲ್ಲಿ ಇಬ್ಬರಿಗೂ ತಲೆಗೆ ಗಂಭೀರವಾಗಿ ಗಾಯವಾಗಿದ್ದು ರಕ್ತಸ್ರಾವವಾಗಿ ಮೃತಪಟ್ಟಿದ್ದಾರೆ. ಘಟನಾ ಸ್ಥಳಕ್ಕೆ ಬ್ಯಾಟರಾಯನಪುರ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ತಾಯಿ ಮಗ ಅಂತ ಹೇಳ್ತಾ ಇದ್ದಾರೆ. ಒಬ್ಬರು ಅಶ್ವಿನಿ ಅಂತೇಳಿ 41 ವರ್ಷ ಮತ್ತು ಅಭಿಲಾಷ್ ಅಂತೇಳಿ 19 ವರ್ಷ. ಇಬ್ಬರದು ಮೃತ ಆಗಿದೆ. ಇಬ್ಬರು ಕೂಡ ಹೆಲ್ಮೆಟ್ ಹಾಕ್ಕೊಂಡಿರಲಿಲ್ಲ. ಆ ಕಾರಣದಿಂದ ಇಮಿಡಿಯೇಟಾಗಿ ಅವರಿಗೆ ಅಲ್ಲಿ ಸ್ಪಾಟಲ್ಲಿ ಅವರು ಇಲ್ಲೇ ಲೋಕಲ್ ಅವರು ಒಬ್ಬರು ಮಹಿಳೆ ಏನು ಹಾಸ್ಪಿಟಲಲ್ಲಿ ಒಂದು ಕೆಲಸ ಮಾಡ್ತಾರಂತೆ. ಅದು ಕೆಲಸಕ್ಕೆ ಇವರಿಗೆ ಏನೋ ಡ್ರಾಪ್ ಮಾಡೋಕ್ಕೆ ಹೋಗ್ತಾಯಿದ್ರು. ಆ ಡ್ರಾಪ್ ಮಾಡೋಕ್ಕೆ ಹೋಗ್ತಿರೋ ಸಂದರ್ಭದಲ್ಲಿ ಆಗಿದೆ. ಮನೆಯ ಬಳಿ ಆಟವಾಡುತ್ತಿದ್ದ ಬಾಲಕನ ಮೇಲೆ ಕಾರು ಹರಿದ ಪರಿಣಾಮ ಬಾಲಕ ತೀವ್ರ ಗಾಯಗೊಂಡಿರುವ ಘಟನೆ ಬೆಂಗಳೂರು ಹೊರವಲಯದ ನೆಲಮಂಗಲದಲ್ಲಿ ನಡೆದಿದೆ. ಮಾರುತಿ ಎರ್ಟಿಗಾ ಕಾರು ಚಾಲಕ ಬೇಜವಾಬ್ದಾರಿತನದ ರೀತಿಯಲ್ಲಿ ಕಾರು ಚಾಲನೆ ಮಾಡಿ ಬಾಲಕನ ಮೇಲೆ ಕಾರನ್ನು ಚಲಾಯಿಸಿದ್ದಾನೆ. ಘಟನೆಯಲ್ಲಿ 3 ವರ್ಷದ ದಕ್ಷಿತ್ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಬಾಲಕನ ತಲೆ, ಮುಖ, ಬೆನ್ನಿಗೆ ಗಾಯವಾಗಿದೆ. ನೆಲಮಂಗಲ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಆಟವಾಡುತ್ತಿದ್ದ ಬಾಲಕನ ಮೇಲೆ ಕಾರು ಹರಿಯುತ್ತಿದ್ದಂತೆ ಬಾಲಕನ ಚೀರಾಟ ಕಂಡು ಮನೆಯಿಂದ ಜನರು ಓಡಿ ಬಂದಿದ್ದಾರೆ. ಬಾಲಕನ ಮೇಲೆ ಕಾರು ಹರಿಯುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಘಟನೆ ಸಂಬಂಧ ಕಾರು ಚಾಲಕನ ಮೇಲೆ ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಗು ಅಲ್ಲಿ ಆಟ ಆಡ್ತಾ ಇರ್ತದೆ. ಚಾಲಕರು ಅವರು ಅವೈಜ್ಞಾನಿಕವಾಗಿ ಅಂತಂದ್ರೆ ಟರ್ನಿಂಗ್ ಅಲ್ಲಿ ನೋಡ್ಬಿಟ್ಟು ಆ ಕಡೆ ಈ ಕಡೆ ನೋಡ್ಬಿಟ್ಟು ಬರಬೇಕು. ಚಾಲಕರು ಮೊಬೈಲ್ ಉಪಯೋಗಿಸೋದಾಗಲಿ, ಮತ್ತೆ ಇವತ್ತೇನಾಗ್ತಾ ಇದೆ ಅಂದ್ರೆ ಮೊಬೈಲಿಂದನೇ ಹೆಚ್ಚು ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ. ಆ ಮೊಬೈಲ್ನ ಅಷ್ಟೆಲ್ಲ ಪೊಲೀಸರು ಅವೇರ್ನೆಸ್ ತೊಗೊಂಡ್ಬರ್ತಾರೆ. ಆದ್ರೂ ಕೂಡ ಮೊಬೈಲ್ ಒಂದು ಕಿವಿಲಿ ಹಿಡ್ಕೊಂಡು ಕೈಯಲ್ಲಿ ಸ್ಟೈಲಾಗಿ ತಿರುಗಿಸೋಣ. ಆ ಮಗುನ ಅವಾಯ್ಡ್ ಮಾಡ್ಬೋದಾಗಿತ್ತು. ಆ ವಿಡಿಯೋ ನೋಡಿದೆ ನಾನು ಸಂಪೂರ್ಣವಾಗಿ. ಆ ಮಗು ಆಡ್ತಾ ಇರ್ತದೆ, ಏಕಾಏಕಿ ಅದೇ ಸ್ಪೀಡಲ್ಲಿ ಯಾವುದೇ ರೀತಿ ಕಂಟ್ರೋಲಿಂಗ್ ಬ್ರೇಕ್ ಕೂಡ ಹಾಕಲ್ಲ. ಹಾಗೆ ಹೋಗಿ ಮಗು ಮೇಲೆ ಹರಿಯುತ್ತೆ. ಅದನ್ನ ನೋಡಿದ್ರೆ ನಿಜವಾಗ್ಲೂ ಮೈ ಜುಮ್ ಅನ್ಸುತ್ತೆ. ಕನ್ನಡದ ಜನಪ್ರಿಯ ಹಿರಿಯ ಹಾಸ್ಯ ನಟ ಉಮೇಶ್ ವಿಧಿವಶರಾಗಿದ್ದಾರೆ. ಕ್ಯಾನ್ಸರ್ ಸಮಸ್ಯೆಯಿಂದ ಬಳಲುತ್ತಿದ್ದ ಎಂಎಸ್ ಉಮೇಶ್ ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಇಂದು ಬೆಳಗ್ಗೆ ಕೊನೆಯುಸಿರೆಳೆದಿದ್ದಾರೆ. ಕೆಲ ದಿನಗಳ ಹಿಂದೆಯಷ್ಟೇ ಮನೆಯಲ್ಲಿ ಜಾರಿ ಬಿದ್ದಿದ್ದ ಉಮೇಶ್ ಕಾಲು ಮತ್ತು ಸೊಂಟಕ್ಕೆ ಪೆಟ್ಟು ಮಾಡಿಕೊಂಡಿದ್ರು. ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಪಡೆಯುವಾಗ ಅವರಿಗೆ ಕ್ಯಾನ್ಸರ್ ಇರುವುದು ಪತ್ತೆಯಾಗಿತ್ತು. ಕಾಲಿಗೆ ಸರ್ಜರಿ ಮಾಡುವಾಗ ಲಿವರ್ ಕ್ಯಾನ್ಸರ್ ಇರುವ ಬಗ್ಗೆ ವೈದ್ಯರು ಮಾಹಿತಿ ನೀಡಿದ್ರು. ಹೀಗಾಗಿ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಪಡೆಯುತ್ತಿದ್ದ ಹಿರಿಯ ನಟ ಉಮೇಶ್ ಇಂದು ಇಹಲೋಕ ತ್ಯಜಿಸಿದ್ದಾರೆ. ಉಮೇಶ್ ಅವರ ನಿಧನಕ್ಕೆ ಚಿತ್ರರಂಗದ
ಗಣ್ಯರು, ರಾಜಕೀಯ ನಾಯಕರು ಕೂಡ ಕಂಬನಿ ಮಿಡಿದಿದ್ದಾರೆ. ನಾನು ನಿನ್ನ ಕೊನೆವರೆಗೂ ಚೆನ್ನಾಗಿರೋಣ, ಪ್ರೀತಿಯಾಗಿರೋಣ, ಹಂಗೆ ಹೀಗೆ ಅಂತ ಇದ್ರೆ ಅವಾಗಲೂ ಹುಷಾರಿಲ್ಲದಕ್ಕೆಲ್ಲ ಬೈತಿದ್ದೆ ನಾನು. ಆದ್ರೂ ಒಂಚೂರು ಹಚ್ಕೊಂಡು ಮಂಡಿ ಇದಾಗಿ ಬಚ್ಚಿರೋದು ಸ್ಕಿಡ್ಡಾಗಿ ಬಿದ್ದುಬಿಟ್ರು. ಆಚೆಂದ್ರೆ ಅವ್ರಿಗೆ ಆಸ್ಪತ್ರೆ ತಗೊಂಡೋಗಿ ಅಡ್ಮಿಟ್ ಮಾಡಿದ್ವಿ. ಅದೇ ನೋವು ನನಗೆ ಇನ್ನೂ ನಂಗೆ ಮರೆಯಕ್ಕೆ ಆಗ್ತಾ ಇಲ್ಲ. ಒಂದು ಮನೆಗೆ ಎಷ್ಟು ಮುಖ್ಯವೋ ದೀಪ ಮತ್ತು ತಂದೆ ತಾಯಿಗಳು ಅಷ್ಟೇ ನೋವು ನಮಗಾಗಿದೆ. ಮಮತೆ ಅನ್ನೋದು ಎಷ್ಟು ಪ್ರೀತಿ ಇದೆ ಅನ್ನೋದು ಅವನ ಮನಸ್ಸು ಸಾಯೋ ಟೈಮ್ನಲ್ಲೂ ಅಣ್ಣ ತಮ್ಮ ಅನ್ನೋ ಪ್ರೀತಿ ತೋರಿಸಿ ಅವನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತಿದ್ರು. ಕನ್ನಡ ಚಿತ್ರರಂಗದ ಹಿರಿಯ ನಟ ಎಂಎಸ್ ಉಮೇಶ್ ನಿಧನರಾಗಿದ್ದಾರೆ. ಚಿತ್ರರಂಗದ ಮತ್ತೊಂದು ಕೊಂಡಿ ಕಳಚಿದೆ. ಹಾಸ್ಯದಿಂದ ಜನಮನ್ನಣೆ ಪಡೆದಿದ್ದ ಉಮೇಶ್ ಅಪಾರ ಅಭಿಮಾನಿಗಳನ್ನ ಅಗಲಿದ್ದಾರೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಸಾಕಷ್ಟು ಅಭಿಮಾನಿಗಳು ಉಮೇಶ್ ಪಾರ್ಥಿವ ಶರೀರದ ದರ್ಶನ ಪಡೆದರು. ಸಿಎಂ ಸಿದ್ದರಾಮಯ್ಯ ಕೂಡ ರವೀಂದ್ರ ಕಲಾಕ್ಷೇತ್ರಕ್ಕೆ ಭೇಟಿ ನೀಡಿ ಅಂತಿಮ ದರ್ಶನ ಪಡೆದರು. ಜೊತೆಗೆ ಹಿರಿಯ ನಟರಾದ ಬಿರಾಧರ್, ಗಿರ್ಜಾ ಲೋಕೇಶ್, ಮೈಸೂರು ರಮಾನಂದ್, ಸುಂದರ್ ರಾಜ್, ಡಿಂಗ್ರಿ ನಾಗರಾಜ್ ಸೇರಿದಂತೆ ಹಲವರು ಅಂತಿಮ ದರ್ಶನ ಪಡೆದರು. ಬಳಿಕ ಬನಶಂಕರಿ ಚಿತಾಗಾರದಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ನಾವೆಲ್ಲ ಪ್ರೀತಿಯಿಂದ ಅವರನ್ನ ಉಮೇಶ್ ಅಣ್ಣ ಅಂತಾನೆ ಕರೀತಾ ಇದ್ದಿದ್ದು. ಅವರ ಪಾತ್ರಗಳಲ್ಲಿ ಯಾವಾಗಲೂ ನಗು ಎಲ್ಲರನ್ನೂ ನಗಿಸುವುದು ಅಷ್ಟೇ ಆಗಿತ್ತು. ಸರಿಯಾದ ವಯಸ್ಸಿನಲ್ಲಿ ಮಗನನ್ನು ಕಳ್ಕೊಂಡ್ರು. ಆ ದುಃಖ ಅವರನ್ನು ಹೇಗೆ ಸಹಿಸ್ಕೊಂಡಿದ್ರೋ ಹೇಗೆ ಅನ್ಸುತ್ತೆ. ಹಾಸ್ಯದ ಚಕ್ರವರ್ತಿ ಅಂತಾನೆ ಕರಿಬಹುದು. ಎಂಎಸ್ ಉಮೇಶ್ ಒಂದು ಅಪ್ಪಟ ಕಲಾವಿದ, ಪರಿಪೂರ್ಣ ಕಲಾವಿದ. ಸುಖಕ್ಕಿಂತ ನೋವೇ ಜಾಸ್ತಿ ಇತ್ತು. ಇಡೀ ಚಿತ್ರರಂಗದ ಪರವಾಗಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳ್ತೀನಿ. ಅವರು ಇಲ್ಲ ಅಂತ ನಾನು ಯಾವತ್ತೂ ಅಂದ್ಕೊಂಡೇ ಇಲ್ಲ. ನನ್ನ ಉಮೇಶ್ ಸದಾ ನನ್ನ ಉಮೇಶ್ ಆಗೇ ಇರಲಿ. ಇಷ್ಟು ವರ್ಷ ಇದ್ದಲ್ಲ, ಎಲ್ಲ ಜನಗಳು ನಾವು ಪ್ರೀತಿ ವಿಶ್ವಾಸ ಗಳಿಸಿದ್ದಾನೆ, ಅದಕ್ಕೆ ಇಷ್ಟೊಂದು ಜನ ಬಂದಿರೋದು. ಹಾಗಾಗಿ ಅವನ ಆತ್ಮಕ್ಕೆ ಶಾಂತಿ ಸಿಕ್ಕಲಿ, ಅವನ್ನ ಕಳ್ಕೊಂಡಿರುವಂಥ ಆ ನೋವು ಅವನ ಹೆಂಡತಿ ಮತ್ತು ಮಗಳಿಗೆ ಕೊಡಲಿ ಅಂತೇಳಿ ದೇವರಲ್ಲಿ ಬೇಡ್ಕೊತೀನಿ. ಹಿರಿಯ ನಟ ಉಮೇಶ್ ಕನ್ನಡ ಚಲನಚಿತ್ರರಂಗದಲ್ಲಿ ಹಾಸ್ಯ ನಟರಾಗಿ ಜನಪ್ರಿಯತೆ ಹೊಂದಿದ್ರು. ಗುಬ್ಬಿ ವೀರಣ್ಣನವರ ಕಂಪನಿಯಲ್ಲಿ ಬಾಲನಟನಾಗಿ ರಂಗಭೂಮಿ ಪ್ರವೇಶಿಸಿದ್ರು. 1945 ಏಪ್ರಿಲ್ 24ರಂದು ಮೈಸೂರಿನಲ್ಲಿ ಜನಿಸಿದ ಅವರು 1960ರಲ್ಲಿ ಬಿಆರ್ ಪಂಥೋಲು ನಿರ್ದೇಶನದ ಮಕ್ಕಳ ರಾಜ್ಯ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಪ್ರವೇಶಿಸಿದರು. ಬಳಿಕ ನಾಗರಹೊಳೆ, ಗುರು ಶಿಷ್ಯರು, ಅನುಪಮ, ಕಾಮನಬಿಲ್ಲು, ಅಪೂರ್ವ ಸಂಗಮ, ಶ್ರುತಿ ಸೇರಿದಾಗ, ಹಾಲು ಸಕ್ಕರೆ ಸೇರಿದಂತೆ 350ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ರು. ಇವರು ನನ್ನ ಅಪಾರ್ಥ ಮಾಡಿಕೊಂಡ್ಬಿಟ್ರಲ್ಲ, ಏನ್ ಮಾಡ್ಲಿ? ಈ ಡೈಲಾಗ್ ಅಂತೂ ಯಾರು ಮರೆಯಲು ಸಾಧ್ಯವಿಲ್ಲ. ಗೋಲ್ಮಾಲ್ ರಾಧಾಕೃಷ್ಣ ಚಿತ್ರದಲ್ಲಿ ಉಮೇಶ್ ಅವರು ಸೀತಾಪತಿ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದರು. ಅವರ ಈ ಡೈಲಾಗ್ ಎಲ್ಲರನ್ನೂ ಹೊಟ್ಟೆ ಹುಣ್ಣಾಗಿಸುವಂತೆ ನಗಿಸಿತ್ತು. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನಕ್ಕೆ ಈಗ ತಾತ್ಕಾಲಿಕ ವಿರಾಮ ಘೋಷಿಸಲಾಗಿದೆ. ನನ್ನಲ್ಲಿ ಸಿದ್ದರಾಮಯ್ಯನವರಲ್ಲಿ ಯಾವುದೂ ಭಿನ್ನಾಭಿಪ್ರಾಯ ಇಲ್ಲ, ನಾನಂತೂ ಗುಂಪನ್ನ ಮಾಡುವುದಕ್ಕೆ ಯಾವತ್ತೂ ಹೋಗಲ್ಲ ಅಂತ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ನಾನಂತೂ ಗುಂಪು ಮಾಡುವುದಕ್ಕೆ ಹೋಗಲ್ಲ, ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದ್ದೇನೆ, ನನಗೆ ನನ್ನ ಆತ್ಮಸಾಕ್ಷಿಗೆ ದೇವರಿಗೆ ಗೊತ್ತು. ಕುಮಾರಸ್ವಾಮಿ ಸರ್ಕಾರ ಇದ್ದಾಗಲೂ ನಿಷ್ಠೆಯಿಂದ ಕೆಲಸ ಮಾಡಿದ್ದೇನೆ. ಕುಮಾರಸ್ವಾಮಿ ಒಪ್ಪದೇ ಇರಬಹುದು, ಆದರೆ ಕುಮಾರಸ್ವಾಮಿ ಅವರಿಗೂ ಕೂಡ ಲಾಯಲ್ ಆಗಿದ್ದೆ. ಸರ್ಕಾರವನ್ನು ಉಳಿಸಬೇಕು ಅಂತ ಹೇಳಿ ನಿಷ್ಠೆಯಿಂದ ಕೆಲಸ ಮಾಡಿದ್ದೇನೆ ಅನ್ನೋದು ಅವರ ತಂದೆಗೂ ಗೊತ್ತು. ಈಗ ಅವರು ಏನ್ ಬೇಕಾದ್ರೂ ಮಾತನಾಡ್ಕೊಳ್ಳಿ, ಅದಕ್ಕೆ ನನಗೆ ಬೇಸರ ಇಲ್ಲ. ನನ್ನ ಬದುಕು ಆ ರೀತಿ ಆಗಿದೆ. ಕುಮಾರಸ್ವಾಮಿ ತಾವು ಕೆಲಸ ಮಾಡೇನೆ ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ ಅಂತ ನನ್ನ ಆತ್ಮಸಾಕ್ಷಿ ಗೊತ್ತು, ದೇವ್ರಿಗೆ ಆತ್ಮಸಾಕ್ಷಿ ಗೊತ್ತು. ಕುಮಾರಸ್ವಾಮಿ ಒಪ್ಪದೇ ಇರ್ಬೋದು, ಅದು ಬೇರೆ ವಿಚಾರ. ಬಟ್ ಆ ಕುಮಾರಸ್ವಾಮಿಗೂ ನಾನು ಲಾಯಲ್ ಆಗಿ ಇಟ್ಕೊಂಡು ಕೊನೆಯ ದಿನದವರೆಗೂ ಆ ಸರ್ಕಾರನ ಉಳಿಸ್ಬೇಕು ಅಂತ ನಾನು ಎಷ್ಟು ಪ್ರಯತ್ನ ಮಾಡಿದ್ದೀನಿ ಅಂತ ಅವ್ರ ತಂದೆಗೂ ಗೊತ್ತಿದೆ. ಸೊ ನನ್ನ ಬದುಕು ಆ ರೀತಿ. ನಾನು ಯಾವತ್ತೂ ಬ್ಯಾಕ್ ಸ್ಟಾಪ್ ಮಾಡೋನಂತೂ ಅಲ್ಲ, ಏನಾದರೂ ಎದುರುಗಡೆನ ಫೈಟ್ ಮಾಡೋಣ.